ಚರಂಡಿ ಸ್ವಚ್ಛತೆ ವೇಳೆ ಎಡವಟ್ಟು, ಅಡಿಪಾಯಕ್ಕೆ ಹಾನಿಯಾಗಿ ಕುಸಿದ ಮನೆ. ನಗರಸಭೆ ಸಿಬ್ಬಂದಿ ಹಾಗೂ ಸ್ಥಳೀಯರ ನಡುವೆ ಸೃಷ್ಟಿಯಾದ ಹೈ ಡ್ರಾಮಾ. ಗ್ರಾಮೀಣ ಭಾಗದ ಯುವಜನತೆಗೆ ಕನಸಾದ ಸರ್ಕಾರಿ ಹುದ್ದೆ, ನನಸು ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ. ಟ್ರೆಕಿಂಗ್ ಸ್ಪಾಟ್ನಲ್ಲಿ ಕರಡಿಗಳ ಓಡಾಟ, ಪ್ರವಾಸಿಗರ ಎದೆಯಲ್ಲಿ ಶುರುವಾದ ನಡುಕ, ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ. ಶಾಸಕರ ಸ್ವಗ್ರಾಮಕ್ಕೆ ಒಲಿದು ಬಂದ ಅದೃಷ್ಟ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು, ಹರಿದು ಬಂದ ಕೋಟ್ಯಾಂತರ ರು ಅನುದಾನ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪತಿಗೌಡ. ಮಳೆಗಾಲ ಶುರುವಾದ ಮೇಲೆ ನಗರಸಭೆ ಅಧಿಕಾರಿಗಳಿಗೆ ಚರಂಡಿಗಳಲ್ಲಿ ಸರಾಗವಾಗಿ ನೀರು ಹೋಗದೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದರಿಂದ ನಗರಸಭೆ ಸಿಬ್ಬಂದಿ ಜೆಸಿಬಿ ಮೂಲಕ ಚರಂಡಿ ಕ್ಲೀನ್ ಮಾಡಲು ಹೋಗಿ ಮನೆಯೊಂದು ಕುಸಿದು ಬಿದ್ದು ನಿವಾಸಿಗಳು ಹಾಗೂ ಸಿಬ್ಬಂದಿಗಳ ನಡುವೆ ಹೈ ಡ್ರಾಮಾವೇ ನಡೆದು ಹೋಗಿದೆ. ಚಿಕ್ಕಬಳ್ಳಾಪುರ ಪ್ರಶಾಂತ ನಗರದ ಈದ್ಗಾ ಮೊಹಲ್ಲಾ ರಸ್ತೆಯಲ್ಲಿ ಕೆಲ ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ಡ್ರೈನೇಜ್ಗಳು ಬ್ಲಾಕ್ ಆಗಿ ಒಳಚರಂಡಿ ನೀರು ರಸ್ತೆಗೆ ಬಂದು ಸಾರ್ವಜನಿಕರಿಗೆ ದೊಡ್ಡ ತಲೆನೋವಾಗಿತ್ತು. ಈ ಕುರಿತು ನಗರಸಭೆಗೆ ಹಲವು ದೂರುಗಳು ಸಹ ಬಂದಿದ್ದವು. ಈ ಸಂಬಂಧ ನಗರಸಭೆ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ಕಳುಹಿಸಿ ರಾಜಕಾಲುವೆ ಮೇಲೆ ಕಟ್ಟಿಕೊಂಡಿದ್ದ ಮನೆಗಳನ್ನು ಮತ್ತು ಅದರ ಮೇಲಿದ್ದ ಇನ್ನಿತರೆ ಸಾಮಗ್ರಿಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಿಸಲು ಮುಂದಾಗಿದ್ದಾರೆ. ಜೆಸಿಬಿ ಕೆಲಸ ಮಾಡಿಕೊಂಡು ಅಫ್ಸರ್ ಪಾಷಾ ಎಂಬುವವರ ಮನೆಯ ಬಳಿ ಬಂದು ಕೆಲಸ ಮಾಡುವಾಗ ಅಚಾನಕ್ಕಾಗಿ ಮನೆಯ ಪಾಯದ ಕಲ್ಲುಗಳಿಗೆ ತಗುಲಿ ಇದರಿಂದ ಮಧ್ಯರಾತ್ರಿ ಎಲ್ಲರೂ ಮಲಗಿದ್ದ ಸಮಯದಲ್ಲಿ ದಿಢೀರನೆ ಮನೆ ಕುಸಿದು ಬಿದ್ದಿದ್ದು ಮನೆಯಲ್ಲಿದ್ದ ಕುಟುಂಬಸ್ಥರು ಭಯಭೀತರಾಗಿ ಎದ್ದು ಓಡಿದ್ದಾರೆ. ಇದಕ್ಕೆಲ್ಲ ನಗರಸಭೆ ಸಿಬ್ಬಂದಿ ಮಾಡಿದ ಎಡವಟ್ಟೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಮೊಹಮ್ಮದ್ ಅಲಿ, ಇದು 6ನೇ ವಾರ್ಡು ಈದ್ಗಾ ಮೊಹಲ್ಲಾ. ನಾನು ಡ್ರೈನೇಜ್ ಕ್ಲೀನ್ ಮಾಡೋ ಬಂದಾಗ ಅವರು ನಗರಸಭೆ ಅವರು ಕ್ಲೀನ್ ಮಾಡುವಾಗ ಇದು ನಮ್ಮದು ಮನೆ ಇತ್ತಲ್ಲ ಮುಂದೆಗಡೆ, ಅದು ಸ್ವಲ್ಪ ಇದಾಗಿ ಕೆಳಗಡೆ ಬಿದ್ದೋಗಿದೆ. ನೆನ್ನೆ ನೈಟು 1:20 ಅಲ್ಲಿ ಹಿಂಗೆ ಸಮಸ್ಯೆ ಆಗಿದೆ. ನಮಗೆ ಏನು ಮಾಡಕ್ಕೆ ಬಂದಿದ್ರೆ ಯಾವ ರೀತಿ ಕಿತ್ತಾಕಿದ್ರು ಅಂತ ಅದು ಡ್ರೈನೇಜ್ ಕ್ಲೀನ್ ಮಾಡುವಾಗಂದರೆ ಅವರು ಡ್ರೈನೇಜ್ ಕ್ಲೀನ್ ಮಾಡ್ಬೇಕಂದ್ರೆ ನಿಧಾನವಾಗಿ ತಕ್ಕೊಬೇಕಾಗಿತ್ತು. ಅವರು ನೆಟ್ಟಿಗೆ ಮಾಡಿಲ್ಲ, ಅದೇ ಎರಾಬೇರಿ ಮಾಡಿಬಿಟ್ಟು ಅದು ಸ್ವಲ್ಪ ಏಟಾಗಿ ಮನೆಯೇ ಕೆಳಗಡೆ ಬಿದ್ದೋಗಿದೆ. ಮನೆಯಲ್ಲಿ ಮಕ್ಕಳು ಹೆಂಗಸರು ಎಲ್ಲ ಇದ್ದರು, ಅದರಿಂದ ಅಪಘಾತ ಆಗ್ತಾ ಇತ್ತು. ಆದರೂ ನಾವು ಅವ್ರಿಗೆ ನಗರಸಭೆ ಅವ್ರಿಗೆ ಹೇಳ್ತಾ ಇದ್ದೀವಿ, ಅವರು ನಮಗೆ ಪರಿಹಾರ ಮಾಡಿಕೊಡ್ಬೇಕು. ರಾತ್ರಿ ಯಾವ ರೀತಿ ಅದು ಬಿದ್ದಾಗ ಇಷ್ಟು ಗಂಟೆ ಆಗಿತ್ತು, ಅವಾಗೇನು ಯಾವ ರೀತಿ ಭಯ ಆಯಿತು? ರಾತ್ರಿ 1 ಗಂಟೆ 20 ನಿಮಿಷ ಅಲ್ಲಿ ಬಿದ್ದಿದ್ದು. ನಿನ್ನೆ 6 ಗಂಟೆಯಲ್ಲಿ ಅವರು ಗೋಡೆ ಕಿತ್ತಾಕಿದಾಗ ಅದರಲ್ಲಿ ಏನಿರಲಿಲ್ಲ, ಆವಾಗ ಬಿದ್ದೋಗಿತ್ತು. ಅಲ್ಲ, ನಿಮಗೆ ಭಯ ಆಗಿಲ್ವಾ ಅಷ್ಟೊತ್ತಲ್ಲಿ ಬಿದ್ದೋದಾಗ ಅಂತ? ಅದೇ ಎಲ್ಲರೂ ಮುಂದೆ ಬಲ್ಕೊಂಡಿದ್ರು, ಅದರಿಂದ ಯಾರಿಗೂ ಏನಾಗಿಲ್ಲ. ಇಲ್ಲಾಂದರೆ ಪ್ರಾಣ ಹೋಗೋ ಸಂಬಂಧ ಇತ್ತು. ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಅಧಿಕಾರಿ ಮಂಜುನಾಥ್ ಅವರು ಪರಿಶೀಲನೆ ನಡೆಸಿ ಸಂಕಷ್ಟದ ಕುಟುಂಬದ ಜೊತೆ ಮಾತನಾಡಿದ್ದಾರೆ. ಇದು ಬೇಕು ಅಂತ ಮಾಡಿದ್ದಲ್ಲ, ಆಕಸ್ಮಿಕವಾಗಿ ನಡೆದಿದ್ದು ಅಂತ ಅವರಿಗೆ ತೊಂದರೆ ಆಗಿರೋದನ್ನ ಸರಿಪಡಿಸುವ ಕೆಲಸ ಮಾಡುವುದಾಗಿ ಹೇಳಿದ್ದಾರೆ. ಮೊನ್ನೆ ಮಳೆ ಬಂದಾಗ ಡ್ರೈನ್ ಎಲ್ಲ ತುಂಬಿ ಮನೆ ಒಳಗೆಲ್ಲ ನೀರು ಬರ್ತಿದೆ ಅಂತ ಕಂಪ್ಲೇಂಟ್ ಬಂದಿತ್ತು. ಹಾಗಾಗಿ ಡ್ರೈನ್ನ ಕ್ಲೀನ್ ಮಾಡಬೇಕು ಅಂತ ಬಂದಾಗ ನಮ್ಮ ಜೆಸಿಬಿನು ಸ್ವಲ್ಪ ಜಾಸ್ತಿ ಏನು ಎಳೆದು ಬಿಟ್ಟಿದ್ದಾನೆ, ಹಂಗಾಗಿ ಇದು ಮನೆ ಬಿದ್ದೋಗಿದೆ ನಿನ್ನೆ. ಹಾಗಾಗಿ ಇದನ್ನು ಕ್ಲಿಯರ್ ಮಾಡಿಸೋದಕ್ಕೆ ಹೇಳಿದ್ದೀವಿ. ಅದೇನಿದೆಯೋ ರಿಪೇರಿನೆಲ್ಲ ನಾವು ಮಾಡಿಸ್ಕೊಡ್ತೀವಿ. ಅಲ್ಲ ಸರ್, JCPL ಮಾಡಿದ್ದು ತಪ್ಪ ಅನ್ಸುತ್ತೆ. ತಪ್ಪು ಅಂದ್ರೆ ಈಗ ರಾಜಕಾಲುವೆ ಮೇಲೆ ಕಟ್ಕೊಂಡಿರ್ತಾರೆ, ಅದನ್ನು ಮ್ಯಾನ್ಯಲ್ ಮಾಡೋದಕ್ಕೆ ನಮಗೂ ಅಷ್ಟೊಂದು ಮ್ಯಾನ್ ಪವರ್ ಇಲ್ಲ. ಹಾಗಾಗಿ ನಾವು ಮಾಡಲೇಬೇಕಲ್ಲ. ನೀವೇನು ಯೂಸ್ ಮಾಡಿದ್ದಾರೆ ಎಷ್ಟೊಂದು ಸಲ, ಅಲ್ಲಿ ಮಳೆ ನೀರು ಬಂತು, ಇಲ್ಲಿ ಮಳೆ ನೀರು ಬಂತು, ಮತ್ತು ಅದನ್ನ ಮಾಡಬೇಕಲ್ಲ ನಾವು. ಅಲ್ಲ ಸರ್, JCP ಬಿಟ್ಟು ಜನರ ಹತ್ರ ಮಾಡಿಸ್ಬೋದು. ಜನರ ಹತ್ರ ಅಷ್ಟು ಜನ ಬರಬೇಕಲ್ಲಪ್ಪ. ಅದಕ್ಕೆ ಅನಾಹುತ. JCP ನೋಡಿ, ಒಂದ್ಸಲ ನೋಡಿಬಿಡಿ, ಡ್ರೈನ್ ಒಳಗೆ ಎಷ್ಟಿದೆ ಅಂತ ನೋಡಿಬಿಡಿ. ಮ್ಯಾನಲ್ಲಿ ಮಾಡ್ಬೋದೋ ಇಲ್ಲ ಮೆಷಿನರಿಯಲ್ಲಿ ಮಾಡ್ಬೋದೋ ಒಂದ್ಸಲ ನೋಡಿಬಿಡಿ. ಅಲ್ಲ ಸರ್, JCP ಬಿಟ್ಟು ಈಗ JCPL ಮಾಡಿದ್ದಕ್ಕೆ ಇದಾಗಿದ್ದು ಅಂತ ಒಂದು ಆರೋಪ, ಏನು ಹೇಳ್ತೀರಾ? JCPL ಮಾಡಬೇಕಲ್ಲ, ಅನಿವಾರ್ಯ ಅಲ್ಲ. ನಮಗೊಂದು ಕೆಲಸ ಬೇಗ ಮುಗಿಬೇಕಲ್ಲ. ನಾಳೆ ದಿನ ಮಳೆ ಬಂದರೆ ಎಲ್ಲಿ ಹೋಗ್ತಾರೆ ಮನೆ? ಈಗ ಏನು ಮಾಡಿದ್ದಾರೆ ಸರ್, ಅವ್ರ ಮನೆಗೆ ಏನಾದರೂ ಪರಿಹಾರ ಕೊಡೋಂಥ? ಅವ್ರಿಗೆ ಹೇಳಿದ್ವಿ, ಅವ್ರಿಗೆ ಏನೇನು ಅಗತ್ಯ ಬೇಕಾಗಿರೋದು ಅದನ್ನೆಲ್ಲ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಕಟ್ಸ್ಕೊಡೋಂಥ ಜವಾಬ್ದಾರಿ ಮಾಡಿಕೊಡ್ತೀವಲ್ಲ. ಇನ್ನು ಸ್ಥಳದಲ್ಲಿ ನಗರಸಭೆ ಅಧಿಕಾರಿಗಳು, ನಗರಸಭೆ ಸದಸ್ಯರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟು ಮತ್ಯಾವುದೇ ಅಚಾತುರ್ಯ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಗ್ರಾಮೀಣ ಭಾಗದ ಸ್ಪರ್ಧಾರ್ಥಿಗಳು ಸರ್ಕಾರಿ ಹುದ್ದೆಗಳನ್ನು ಪಡೆಯುವುದು ಬಹಳ ಕಷ್ಟವಾಗಿದ್ದರಿಂದ ಅವರಿಗೆ ಅನುಕೂಲವಾಗಲೆಂದು ಈ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ತಿಳಿಸಿದರು. ದುಡ್ಡು ನಡೆಯುತ್ತಾ ಅಂತ ಅದನ್ನ ಫಸ್ಟ್ ಯಾರು ಬೇಕಾದ್ರೂ
ಕ್ರಾಸ್ ಚೆಕ್ ಕೇಳ್ಕೋಬೇಕಲ್ಲ ಅವ್ರ ಬಗ್ಗೆ ಅವ್ರು ಸಮರ್ಥನೆ ಮಾಡ್ತಾರೆ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾನತಾ ಸೌಧದಲ್ಲಿ ಶಾಸಕರು ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಶಾಸಕರ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಈ ತರಬೇತಿ ಕಾರ್ಯಕ್ರಮ 3-4 ತಿಂಗಳ ಅವಧಿಯದ್ದಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ತರಬೇತಿ ಕೊಡಬೇಕೆಂದು ನಿರ್ಧರಿಸಲಾಗಿದೆ ಎಂದರು. ತಾಲೂಕಿನಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದ ಜನರು ಬಹಳಷ್ಟು ಇದ್ದು ಅದರಲ್ಲೂ ಬಹುತೇಕ ಜನರು ವ್ಯವಸಾಯವನ್ನೇ ನಂಬಿರುವುದರಿಂದ ಇಲ್ಲಿನವರ ಆರ್ಥಿಕ ಪರಿಸ್ಥಿತಿ ಕಷ್ಟಕರವಾಗಿದೆ. ಇದನ್ನು ಗಮನದಲ್ಲಿರಿಸಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮನುಷ್ಯನು ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯವಲ್ಲ. ಬದ್ಧತೆ ಇದ್ದಾಗ ಮಾತ್ರ ಸಾಧನೆಗೆ ಅವಕಾಶವಿರುತ್ತದೆ. ಒಳ್ಳೆಯ ಉಪನ್ಯಾಸಕರು, ಪುಸ್ತಕಗಳ ಸೌಲಭ್ಯಗಳನ್ನು ಸ್ವತಃ ನಾನೇ ಕಲ್ಪಿಸುತ್ತೇನೆ. ನೀವು ಆಸಕ್ತಿಯಿಂದ ಕಲಿತು ನಿರಂತರ ಪ್ರಯತ್ನದಿಂದ ಯಶಸ್ಸು ಪಡೆದಾಗ ಮಾತ್ರ ನಮ್ಮ ಶ್ರಮಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಇವತ್ತಿನ ದಿನ ಇವತ್ತಿನ ಈ ಕಾರ್ಯಕ್ರಮವನ್ನು ತರಬೇತಿ ನಡೆಸಬೇಕು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅದಕ್ಕೆ ಮೊದಲನೇದಾಗಿ ನಮ್ಮ ತಹಸೀಲ್ದಾರರು ಮುಂಚೆ ಒಂದ್ಸರಿ ಬಂದಿದ್ರು. ಇದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ನೆನಪಬೇಕಾದ್ರೆ ನಮ್ಮ ಭಕ್ತಹಳ್ಳಿ ಚಂದ್ರಪ್ಪ ಮತ್ತು ನಮ್ಮ ರಾಮಚಂದ್ರಪ್ಪ ಅಂತ ಇಬ್ಬರು ಸತತವಾಗಿ 3 ತಿಂಗಳಿಂದಲೂ ಕೂಡ 4 ತಿಂಗಳಿಂದ ಕೂಡ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು. ನಮ್ಮ ತಾಲೂಕಿನ ಈಗ ತೇರ್ಗಡೆಯಾಗಿದ್ದಾರೆ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯ ದೃಷ್ಟಿಯಿಂದ ತರಬೇತಿ ಕೊಡಿಸ್ಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಅಂದರೆ ನಮ್ಮ ಭಕ್ತಹಳ್ಳಿ ಚಂದ್ರಪ್ಪನವರು ಮತ್ತು ರಾಮಚಂದ್ರಪ್ಪನವರು. ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಆದಾಗ ಅವ್ರ ಶ್ರಮನೂ ಇದೆ. ಇದೇ ವೇಳೆ ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ ಮಾತನಾಡಿ, ಇಲ್ಲಿನ ಶಾಸಕರಾದ ಪುಟ್ಟಸ್ವಾಮಿಗೌಡರು ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಶಾಸಕರ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮ ಮಾಡುತ್ತಿರುವುದರಲ್ಲೇ ಮೊದಲಿಗರು. ಪ್ರತಿಷ್ಠಿತ ಧಾರವಾಡ, ಬೆಂಗಳೂರು ಸಂಸ್ಥೆಗಳಿಂದ ಸಂಪನ್ಮೂಲ ಉಪನ್ಯಾಸಕರನ್ನು ಕರೆಸಿ ಉತ್ತಮ ರೀತಿಯ ತರಬೇತಿ ನೀಡುತ್ತಿದ್ದಾರೆ. ಇದರ ಸದುಪಯೋಗ ಪಡೆದುಕೊಂಡು ಸರ್ಕಾರದ ವಿವಿಧ ರೀತಿಯ ಉನ್ನತ ಹುದ್ದೆಗಳಿಗೆ ಆಯ್ಕೆಯಾಗಿ ಸಾರ್ವಜನಿಕರ ಸೇವೆ ಮಾಡಬೇಕೆಂದು ಹೇಳಿದರು. ಯಾರಾದ್ರೂ ಮೂಲ ಕಾರಣಕರ್ತರು ಯಾರಾದ್ರೂ ಇದ್ರೆ ಶಿಕ್ಷಣ ಪ್ರೇಮಿಯಾದಂತಹ ನಮ್ಮ ಸನ್ಮಾನ್ಯ ಶಾಸಕರು. ಯಾಕಂದ್ರೆ ಅಪ್ ಟು ಡಿಗ್ರಿ ತನಕನು ನೀವು LKG ಇಂದ ಡಿಗ್ರಿ ತನಕನು ನಿಮ್ಗೆ ಯಾರಾದ್ರೂ ಒಬ್ಬರಿಂದ ಒಬ್ರು ದಾರಿ ತೋರಿಸ್ತಾನೆ ಇರ್ತಾರೆ. ನೀನು ಅದನ್ನು ಓದು, ಇದನ್ನು ಓದು ಅಂತೇಳಿ. ಒಂದು ಸಲ ನೀವು ಡಿಗ್ರಿ ಮುಗಿದ ತಕ್ಷಣ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತೆ ಡಿಎಂ ಗೀತಾ, ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಿವಿ ಶ್ರೀನಿವಾಸ್, ನಗರ ಠಾಣೆ PSI ಗೋಪಾಲ್, ಕಸಾಪ ಅಧ್ಯಕ್ಷರಾದ ನಂಜುಂಡಪ್ಪ, ಮುಖಂಡರಾದ ನಾಗರಾಜಪ್ಪ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555D TMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ 555D TMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555D TMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. ಇಂಡಸ್ 555D TMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ
ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಗೆ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಪ್ರಶಾಂತವಾದ ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಟೆಡ್ ಕೂಡ ಅಪ್ರೂವ್ಡ್ ಏಕಾತ ಸೈಟ್ಗಳು ಮಾರಾಟಕ್ಕಿವೆ. ಪ್ರತಿ ಚದರಡಿ ಕೇವಲ 3,500 ರೂಗಳು ಮಾತ್ರ. ಸ್ಥಳ: ವಾರ್ಡ್ ನಂಬರ್ 22, HS ಗಾರ್ಡನ್, ಬಚ್ಚರೆಡ್ಡಿ ಲೇಔಟ್, ಚಿಕ್ಕಬಳ್ಳಾಪುರ. ಪಕ್ಕ ವಾಸ್ತು ಇರುವ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿವೆ. ನೀರು, UGD, ಪಾರ್ಕ್, ಕಾಂಕ್ರೀಟ್ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಉಳಿದಿವೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9535354585. ಅನದರ್ ನಂಬರ್ 9035386212. ಶ್ರೀ ಮಂಜುನಾಥ ಬೋರ್ವೆಲ್ಸ್. ಸ್ಥಳ: HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44, BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ:
ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106 9448909106. ಇಲ್ಲೊಂದು ಚಾರಣಿಗರ ಫೇವರಿಟ್ ಸ್ಪಾಟ್ ಆಗಿದ್ದು, ವೀಕೆಂಡ್ ಬಂತು ಅಂದರೆ ಅಲ್ಲಿಗೆ ಸಾವಿರಾರು ಪ್ರವಾಸಿಗರು ಟ್ರೆಕ್ಕಿಂಗ್ ಆಗಿ ಬರ್ತಾರೆ. ಆದರೆ ಈ ಪ್ರದೇಶದಲ್ಲಿ ಕರಡಿಗಳು ಪ್ರತ್ಯಕ್ಷವಾಗಿದ್ದು ಪ್ರವಾಸಿಗರಿಗೆ ಡವ ಶುರುವಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಪಂಚನದಿಗಳ ಬೀಡು ಎಂದೇ ಪ್ರಖ್ಯಾತಿ ಹೊಂದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಹಲವು ಪ್ರವಾಸಿ ಸ್ಥಳಗಳ ತಾಣವಾಗಿದೆ. ಪ್ರೇಮಿಗಳ ಹಾಟ್ಸ್ಪಾಟ್ ಆಗಿರುವ ನಂದಿಗಿರಿಧಾಮಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬಂದು ಹೋಗ್ತಾರೆ. ಅದೇ ರೀತಿ ಪಕ್ಕದಲ್ಲೇ ಇರುವ ಕಳವರ ಗ್ರಾಮದಲ್ಲಿನ ಸ್ಕಂದಗಿರಿ ಬೆಟ್ಟ ವೀಕೆಂಡ್ ಟ್ರೆಕ್ಕಿಂಗ್ ಮಾಡಲು ಫೇವರಿಟ್ ಆಗಿದೆ. ಸ್ಕಂದಗಿರಿ ಬೆಟ್ಟದ ಮೇಲೆ ಹೋಗುತ್ತಿದ್ದಂತೆ ಪ್ರವಾಸಿಗರಿಗೆ ಮೋಡಗಳ ಮೇಲೆ ಹೋಗುತ್ತಿದ್ದಂತೆ, ಮೋಡಗಳ ಮೇಲೆ ನಡೆದಂತೆ ಅನುಭವವಾಗುತ್ತದೆ. ಬೆಳ್ಳಿ ಮೋಡಗಳ ಹಾಸಿಗೆಯ ಮೇಲೆ ಸೂರ್ಯೋದಯ ನೋಡಲು 2 ಕಣ್ಣುಗಳು ಸಾಲದು. ಸ್ಕಂದಗಿರಿಯ ಮಂಜು ಕಣಿವೆ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಪ್ರಭಾವ ಬೀರುತ್ತದೆ. ಅಂತಹ ತಾಣದಲ್ಲಿ ಈಗ 3 ಕರಡಿಗಳು ಪ್ರತ್ಯಕ್ಷವಾಗಿದ್ದು ಚಾರಣಿಗರಿಗೆ ಢವ ಶುರುವಾಗಿದೆ. ಈಗ ಸಾಮಾನ್ಯವಾಗಿ ನಾವು ಇಲ್ಲಿ ಪೇಟೆಯಲ್ಲೇ ನೋಡ್ತೀವಿ, ನಾಯಿ ಮಲಗಿದ್ರೆ ಕಲ್ಲೋಡಿ ಅಂತ ಇವರು ಗಾಡಿಗಳಲ್ಲಿ ಚಮಕ್ ಕೊಟ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರು ರಾಂಗ್ ಆಗೋದು. ಇವ್ರು ಚಾಣಕ್ಕೆ ಹೋದಾಗ ಪ್ರಾಣಿಗಳು ಕಳಿಸಿ ಅದರಿಂದ ದೂರ ಇರಿ. ನೀವು ಕಲ್ಲು ಹಾಕೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ತಪ್ಪದು. ಅದು ಕೋಪ ಬಂತು ಅಂದರೆ ಆಮೇಲೆ ನಿಮಗೆ ಉಳಿಗಾಲ ಇಲ್ಲ. ಯಾವತ್ತೇ ಆಗಲಿ ನಾನು ಬಂದು ನಿನ್ನ ರೇಗಿಸಿದ್ರೆ ಸುಮ್ಮನೆ ಇರ್ತೀರಾ? ಫಸ್ಟ್ ಮಾತಲ್ಲಿ ಹೇಳ್ತೀರಾ, ಆಮೇಲೆ ಕೈ ಎತ್ತೀರಾ. ಅದಕ್ಕೆ ಬಾಯಿಲ್ಲ ಹೇಳೋದಕ್ಕೆ. ನಿಮ್ಮನ್ನು ವಾರ್ನಿಂಗ್ ಕೊಡುತ್ತೆ ಅದರದ್ದೇ ಆದ ಸ್ಟೈಲಲ್ಲಿ. ಪ್ರತಿಯೊಂದು ಪ್ರಾಣಿಗೂ ಒಂದು ಎದುರಿಸೋ ರೀತಿ ಇರುತ್ತೆ. ಅದನ್ನು ನೀವು ಕೇಳದೆ ಅದನ್ನು ಅಧಿಕವಾಗಿ ಅಂದರೆ ಅದನ್ನು ಇನ್ನೂ ರೇಷ ಕಳಿಸಿದಾಗ ವಿಧಿ ಇಲ್ಲದೆ ನಿಮ್ಮ ಮೇಲೆ ಬೀಳುತ್ತೆ. ಅದರಿಂದ ದಯವಿಟ್ಟು ಪ್ರಾಣಿಗಳು ಸಂಕುಲವಾಗಿ ಇರುವಂಥ ಜಾಗಗಳಿಗೆ ನೀವು ಟ್ರೆಕ್ಕಿಂಗ್ ಹೋಗಲೇಬೇಡಿ ಅಂತ ನಾನು ಮನವರಿಕೆ ಮಾಡ್ತೀನಿ. ಯಾಕಂದ್ರೆ ಅದನ್ನು ಬದುಕಕ್ಕೆ ಬಿಡಿ. ಕಾಡು ಪ್ರಾಣಿಗಳು ಇದ್ರೇ ನಮಗೆ ಜೀವನ. ಕಾಡು ಪ್ರಾಣಿ ಇಲ್ಲ ಅಂದರೆ ನಮಗೆ ಜೀವನ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಅದರಿಂದ ದೂರ ಇರೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅದೇನಾದರೂ ರೊಚ್ಚಿಗೆದ್ರೆ ಏನಾಗ್ಬೋದು ಅಂತ? ರೊಚ್ಚಿಗೆದ್ರೆ ಏನಾಗುತ್ತೆ, ನಿಮ್ಮ ಪ್ರಾಣ ಹೋಗುತ್ತೆ. ಅದು ನಿಮಗೆ ಯಾಕಂದರೆ ಕರಡಿಗಳ ಅಟ್ಯಾಕ್ ಆಗಿರೋ ಸುಮಾರು ಜಾಗದಲ್ಲಿ ನೀವು ನೋಡಿದ್ದೀರ. ಅದಕ್ಕಿರೋದೇ ಬಾಯಿ ಉಗುರೋದು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಈ ನಿಮ್ಮನ್ನು ಕಚ್ಚುತ್ತೆ. ಸುಮ್ಮನೆ ಯಾಕೆ ರೊಚ್ಚಿಗೆ ಎಬ್ರಿಸೋ ಬದಲು ನೀವು ಸುಮ್ಮನೆ ಇದ್ದುಬಿಡಿ. ನೀವು ಹೋಗೋದೇ ಬೇಡ. ಸಂತಾನ ಉತ್ಪತ್ತಿ ಕಾಲ ಬರುತ್ತೆ, ಅವು ಮಕ್ಕಳಿರುತ್ತೆ, ಅಟ್ಯಾಕ್ ಮಾಡುತ್ತೆ. ಅದು ಪ್ರಶಾಂತ ವಿಹಾರ ಮಾಡೋಕ್ಕೆ ಬರುತ್ತೆ. ನೀವು ಹೆಂಗೆ ಬೆಂಗಳೂರು ಮೈಸೂರು ಕಡೆ ಎಲ್ಲ ಹೋಗ್ತೀರೋ, ನೀವು ಖುಷಿಯಾಗಿರ್ಬೇಕು ಅಂತ ಅವನು ಆ ಥರ ಎಲ್ಲೂ ಹೋಗಲ್ಲ. ಅವು ಇರೋ ಬೆಟ್ಟದಲ್ಲೇ ಸಂತೋಷವಾಗಿರುತ್ತೆ. ಅದ್ರ ಜಾಗಕ್ಕೆ ಹೋಗಿ ಅದನ್ನು ಕೇಳಕ್ಕಿ ಅದೇನೋ ಮಾಡ್ತು ಅನ್ನೋ ಬದಲು ನೀವು ಆ ಜಾಗಕ್ಕೆ ಹೋಗಬೇಡಿ. ಸ್ಕಂದಗಿರಿ ಬೆಟ್ಟ, ಅವಲ್ ಬೆಟ್ಟ, ಈ ಥರ ತುಂಬ ಬೆಟ್ಟಗಳಿದ್ದಾವೆ. ಅದರಲ್ಲಿ ಕೆಲವು ಜಾಗದಲ್ಲೂ ಹೋಗೋವಂಥ ಇದೆ, ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ಆ ರಿಸ್ಟ್ರಿಕ್ಷನ್ನು ಮುರಿಬೇಡಿ ಅಂತ ನಾವು ಹೇಳೋದು. ಈಗ ಎಕ್ಸಾಂಪಲ್ ಅಂದರೆ ಅವಲ್ ಬೆಟ್ಟದಲ್ಲಿ ಸೂಸೈಡ್ ಪಾಯಿಂಟ್ ಅಂತಿದೆ. ಅಲ್ಲಿ ಹೋಗಬೇಡಿ ಅಂತ ನಾವು ಬೇಲಿ ಹಾಕಿದ್ರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಕಣ್ಣು ಯಾಮಾರ್ಸಲ್ಲಿ ಹೋಗ್ತಾರೆ. ಅವ್ರ ಸತ್ರ ಯಾರು ಹೊಣೆ? ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಣೆ ಆಗೋಕ್ಕಾಗತ್ತಾ? ಮಾಡಬೇಡ ಅನ್ನೋದು ಮಾಡೋದೇ ಮನುಷ್ಯನ ಸಹಜ ಗುಣ. ಏನು ಮಾಡಬಾರ್ದು ಅಂತ ಹೇಳ್ತೀವೋ ಅದನ್ನೇ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ಸ್ಕಂದಗಿರಿಗೆ ಎಷ್ಟು ಜನ ಪ್ರತಿ ವಾರ ಎಷ್ಟು ಜನ ಬರ್ತಾರೆ? ಯಾವ ರೀತಿ ನೋಡ್ತಾರೆ? ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಆನ್ಲೈನ್ ಬುಕ್ಕಿಂಗಲ್ಲಿ ಮಾಡ್ಕೊಂಡು ಸ್ಕಂದಗಿರಿ ಬೆಟ್ಟಕ್ಕೆ ಅವ್ರು ಬಂದು ಅವ್ರ ಪಾಡ್ಗೆ ಅವ್ರು ಚಾರಣ ಮಾಡ್ಕೊಂಡು ಹೋಗಲಿ, ಸನ್ಸೆಟ್ ನೋಡಿ, ನಮಗೇನು ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಬೇಡ. ಅಲ್ಲಿ ಕುಡಿದು ಮೋಜು ಮಸ್ತಿ ಮಾಡಬೇಡಿ, ಪ್ಲಾಸ್ಟಿಕನ್ನು ಎಸಿಬೇಡಿ, ಬೆಟ್ಟನ ಬೆಟ್ಟ ಥರ ಇರಬೇಡಿ. ಕೊನೆಗೆ ಆ ಬೆಟ್ಟನ ಡಸ್ಟ್ಬಿನ್ ಮಾತ್ರ ಮಾಡಬೇಡಿ ಅಂತ ಎಲ್ಲರನ್ನೂ ಕಳ್ಕಳಿ ಕೇಳ್ಕೊತೀನಿ. ಆದಷ್ಟು ನೀವು ಬರ್ತೀರಾ, ಬಂದು ಚಾರಣ ಮಾಡಿದಾಗ ಎಲ್ಲಿಗಾದಲ್ಲಿ ಮರಗಿಡಗಳು ನೆಡಿ. ನೀವು ಮರಗಿಡ ಕಟ್ಕೊಂಡು ನೀವು ಮನೆಗಳು ಕಟ್ಸ್ಕೊತಾ ಇದ್ದೀರಾ, ಸೈಟ್ಗಳು ಮಾಡ್ಕೊತಾ ಇದ್ದೀರಾ. ಇಂಥ ಜಾಗದಲ್ಲಿ ಮರಗಿಡಗಳು ನೆಡಿ. ನಿಮ್ಮ ಬರ್ತಡೇ ದಿವಸ ಒಂದು ಮರ ನೆಡಿ. ಈಗ ಮೇಲೆ ಹೋದ್ಮೇಲೆ ಯಾವ ರೀತಿ ವ್ಯೂ ಕಾಣುತ್ತೆ? ಅಲ್ಲಿ ಮೇಲೆ ಹೋದರೆ ಮೇಲೆ ಹೋದಾಗ ಸುಂದರವಾಗಿರುತ್ತೆ ವ್ಯೂ. ಮೇಲೆ ತುಂಬ ಚೆಂದಾಗಿದೆ. ಅದೊಂದು ಸ್ವರ್ಗ ಇದ್ದಂಗಿದೆ. ಆ ವ್ಯೂ ನೋಡೋದಕ್ಕೆ ಎಲ್ಲರೂ ಬರೋದು. ಸೂರ್ಯ ಅಸ್ತ ತಿರ್ಗಿ ಸೂರ್ಯ ಹುಟ್ಟೋದಾಗ್ಬೋದು, ಮುಳುಗೋದಾಗ್ಬೋದು ನೋಡೋಕ್ಕೋಸ್ಕರ ಹೋಗ್ತಾರೆ. ಆಮೇಲೆ ಇನ್ನೊಂದು ನಾನು ಎಲ್ಲರ ಹತ್ರ ಏನು ಕಳ್ಕಳಿ ಮಾಡೋದು ಅಂದರೆ, ಅಂಥ ಜಾಗದಲ್ಲಿ ನೈಟ್ ಹಾಲ್ಟ್ ಮಾತ್ರ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಕೆಲವು ಪ್ರಾಣಿಗಳು ನೈಟಲ್ಲೇ ಜಾಸ್ತಿ ಓಡಾಡೋದು. ಆ ಪ್ರಾಣಿಗಳಿಗೆ ಇವರು ಅಸಹಜವಾಗಿ ಕಾಣಿಸಿದಾಗ ಅಟ್ಯಾಕ್ ಮಾಡೋದು ಕಾಮನ್. ಆದ್ದರಿಂದ ಎಲ್ಲೇ ಆಗಲಿ ಅಂಥ ಜಾಗದಲ್ಲಿ ನೈಟ್ ಸ್ಟೇ ಮಾಡಬೇಡಿ. ಹೋಗಿ ಪ್ರಕೃತಿನ ಎಂಜಾಯ್ ಮಾಡಿ
ಸಂತೋಷ ಪಡಿ ಬನ್ನಿ. ಅದು ಬಿಟ್ಟು ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಲಿ ಯಾವ್ದಾದ್ರು ಪ್ರಾಣಿ ಕಾಣಿಸಿದ್ರೆ ಅದರಿಂದ ದೂರ ಇರಿ, ಅದನ್ನು ಕೆಣಕೋಕೆ ಹೋಗಿ. ಸ್ಕಂದಗಿರಿ ಬೆಟ್ಟಕ್ಕೆ ಚಾರಣಕ್ಕೆಂದು ವೀಕೆಂಡ್ನಲ್ಲಿ ಆನ್ಲೈನ್ ಮೂಲಕ ಬುಕ್ ಮಾಡಿಕೊಂಡು ಸಾವಿರಾರು ಟೆಕ್ಕಿಗಳು ಬಂದು ಚಾರಣ ಮಾಡ್ತಾರೆ. ಆದರೆ ಪ್ರಾಣಿ ವಾಸಿಸುವ ಜಾಗದಲ್ಲಿ ಮನುಷ್ಯರು ಓಡಾಟ ಮಾಡುವುದರಿಂದ ಪ್ರಾಣಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಮನುಷ್ಯನಿಂದ ಪ್ರಾಣಿ ಸಂಕುಲ ನಾಶವಾಗುತ್ತಿದೆ. ಪ್ರಾಣಿಗಳನ್ನು ಸ್ವತಂತ್ರವಾಗಿ ಓಡಾಟ ಮಾಡಲು ಬಿಡಿ. ಚಾರಣಿಗರು ಓಡಾಡಿ ಅವುಗಳಿಗೆ ತೊಂದರೆ ಮಾಡಿದರೆ ಅದು ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ ಎಂದು ಮೃಗತಜ್ಞ ಪೃಥ್ವಿ ಹೇಳಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮುಂಚಿನ ಮುನ್ನೆಚ್ಚರಿಕೆಯಿಂದ ಆನ್ಲೈನಲ್ಲಿ ಬುಕ್ಕಿಂಗಲ್ಲಿ ಏನಿದೆ ಅದರಲ್ಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕ್ಬಿಡೋದು ಒಳ್ಳೆಯದು ಅಂತ ಸಿಗುತ್ತೆ. ಯಾಕಂದರೆ ಅಲ್ಲಿ ಲಿಮಿಟೆಡ್ ಗಾರ್ಡ್ಸ್ ಇರ್ತಾರೆ. ಲಿಮಿಟೆಡ್ ಗಾರ್ಡ್ಸ್ ಇದ್ದಾಗ ಸಾವಿರಾರು ಜನ ಸಂಖ್ಯೆ ಬಂದಾಗ 2-3 ಗಾರ್ಡ್ಗಳು ಎಲ್ಲರಿಗೂ ಅವೇರ್ನೆಸ್ ಕೊಡೋಕ್ಕಾಗಲ್ಲ. ಇಲ್ಲ ಆನ್ಲೈನಲ್ಲಿ ಬುಕ್ಕಿಂಗಲ್ಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡಿ ಈ ಥರ ನಡ್ಕೋಬೇಕು, ಈ ಥರ ನಡ್ಕೋಬಾರ್ದು ಅನ್ನೋದೊಂದು ಇದು ಮಾಡಿ. ಅವ್ರಿಗೇನಾದ್ರು ಬೇಕಾದ್ರೆ ಒಂದು ಹೆಲ್ಪ್ಲೈನ್ ನಂಬರ್ ಕೊಡಿ. ಸೊ ಏನಾಗುತ್ತೆ, ಯಾರು ಪ್ರಾಣಿ ಕಳಿಸಿದ ಭಯದಾಗ ಫೋನ್ ಮಾಡಿದಾಗ ಅವ್ರಿಗೆ ಏನು ಮಾಡಬೇಕಿಲ್ಲ ಅನ್ನೋದು ಗೈಡೆನ್ಸ್ ಕೊಡೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸಿ ಆಗುತ್ತೆ, ಅದು ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕೆಳಗೆ ಚೆಕ್ ಪೋಸ್ಟಲ್ಲೇ ಅವ್ರು ತಂದಿರೋಂಥ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡಿ ಇರೋ ಪ್ಲಾಸ್ಟಿಕ್ ಪೇಪರ್ಗಳೆಲ್ಲ ಇಸ್ಕೊಂಬಿಡಿ. ವಾಟ್ರ್ ಬಾಟ್ಲ್ಗಳು ಇಸ್ಕೊಳ್ಳಿ. ಪರ್ಮನೆಂಟ್ ಯೂಸ್ ಇರಬೇಕು, ಪ್ಲಾಸ್ಟಿಕ್ ಬಾಟ್ಲ್ ಇರಬಾರ್ದು. ಇಲ್ಲ ತೊಗೊಂಡೋಗ್ತಾ ಇದ್ದಾರಾ ಅಲ್ಲಿ ಮೆನ್ಷನ್ ಮಾಡ್ಕೊಂಡು ಬಂದಾಗ ರಿಟರ್ನ್ ತಂದಿರೋ ತೋರಿಸ್ಬಿಟ್ಟು ಹೋಗಬೇಕು. ಅದಕ್ಕೆ ಅವ್ರ ಐಡೆಂಟಿ ಕಾರ್ಡ್ ಏನಾದ್ರು ತೊಗೊಂಡು ಈ ಥರ ಏನಾದ್ರು ಒಂದು ಪ್ರಪೋಸಲ್ ಮಾಡೋದು ಒಳ್ಳೆಯದು ಅಂತ ನಾನು. ಒಟ್ಟಾರೆ ಪ್ರವಾಸೋದ್ಯಮ ಇಲಾಖೆಯ ಆದಾಯ ವೃದ್ಧಿಸಿಕೊಳ್ಳಲು ಪ್ರಾಣಿ ವಾಸಿಸುವ ಜಾಗಕ್ಕೆ ಜನರನ್ನು ಟ್ರೆಕ್ಕಿಂಗ್ ಮೂಲಕ ಕಳುಹಿಸಿ ಪ್ರಾಣಿಗಳಿಗೆ ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆ. ಮುಂದೊಂದು ದಿನ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಇನ್ಯಾವ ಅನಾಹುತ ಮಾಡುತ್ತೋ ಎಂಬ ಭಯದಲ್ಲಿ ಬದುಕುವ ಪರಿಸ್ಥಿತಿ ಬರಬಹುದು ಎಂದು ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಸಕ ಬಿಎನ್ ರವಿಕುಮಾರ್ ಅವರ ಸ್ವಗ್ರಾಮ ಮೇಲೂರಿನಲ್ಲಿ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾಗಿದ್ದು ಅದಕ್ಕಾಗಿ ಸರ್ಕಾರ 3 ಕೋಟಿ ರುಗಳನ್ನು ಮಂಜೂರು ಆಗಿದೆ. ಈ ಕುರಿತು ಒಂದು ವರದಿ. ಹೌದು, ಕ್ಷೇತ್ರದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಪ್ರಥಮ ಆದ್ಯತೆ ನೀಡುವುದಾಗಿ ಹೇಳಿದ ಶಾಸಕ ಮೇಲೂರು ರವಿಕುಮಾರ್ ಅವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದು ಮೊದಲ ಹಂತದಲ್ಲಿ ತಮ್ಮ ಸ್ವಗ್ರಾಮ ಮೇಲೂರಿನಲ್ಲಿ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮಂಜೂರು ಮಾಡಿಸಿದ್ದಾರೆ. ನೂತನ ಕಟ್ಟಡವನ್ನ ನಿರ್ಮಿಸಲು ಸರ್ಕಾರದಿಂದ 3 ಕೋಟಿ ರುಗಳ ಅನುದಾನ ಸಹ ಮಂಜೂರಾಗಿದೆ. ಶಿಡ್ಲಘಟ್ಟದಿಂದ ಬೆಂಗಳೂರಿಗೆ ತೆರಳುವ ಮಾರ್ಗ ಮಧ್ಯೆ ಇರುವ ಮೇಲೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ಮೇಲೂರು ಎ, ಮೇಲೂರು ಬಿ, ಭಕ್ತರಹಳ್ಳಿ, ಬೋದಗೂರು ಹಾಗೂ ಲಕ್ಕಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಆರೋಗ್ಯ ಉಪಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಅದರ ವ್ಯಾಪ್ತಿಗೆ 26 ಗ್ರಾಮಗಳು ಬರುತ್ತಿವೆ. ಚಿಕಿತ್ಸೆಗಾಗಿ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯ ಬದಲಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಮೇಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಿ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಅಭಿವೃದ್ಧಿಗೊಳಿಸಲು ಶಾಸಕರು ಮುಂದಾಗಿದ್ದು ಅದಕ್ಕಾಗಿ ಸರ್ಕಾರ 3 ಕೋಟಿ ರುಗಳ ಅನುದಾನವನ್ನ ಮಂಜೂರು ಮಾಡಿದೆ. ಅತಿ ಶೀಘ್ರದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಲಿದೆ. 1955ರಲ್ಲಿ ಅಂದಿನ ಸಚಿವ ಕೆ ಹನುಮಂತಯ್ಯ ಅವರು ಮೇಲೂರು ಗ್ರಾಮದಲ್ಲಿ ಕಂಬೈನ್ಡ್ ಆಸ್ಪತ್ರೆಯನ್ನ ಪ್ರಾರಂಭಿಸಿದ್ರು. ಪ್ರಸ್ತುತ ಮೇಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರತಿನಿತ್ಯ ಸುಮಾರು 100ಕ್ಕೂ ಅಧಿಕ ರೋಗಿಗಳು ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೇಲೂರು ಗ್ರಾಮದಲ್ಲಿ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ನಿರ್ಮಾಣಗೊಂಡರೆ ಇನ್ನು ಹಲವು ವೈದ್ಯಕೀಯ ಸೇವೆಗಳು ಗ್ರಾಮೀಣರಿಗೆ ಲಭ್ಯವಾಗಲಿದೆ. ಇನ್ನು ಈ ಕುರಿತು ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್, ಕ್ಷೇತ್ರದಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಲಾಗುವುದು. ಪ್ರಥಮ ಹಂತದಲ್ಲಿ ತಮ್ಮ ಸ್ವಗ್ರಾಮಕ್ಕೆ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮಂಜೂರು ಮಾಡಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಭಿವೃದ್ಧಿ ಭಾಗ್ಯ ಕಾಣಲಿ ಎಂಬುದು ಜನರ ಆಶಯವಾಗಿದೆ ಎಂದರು. ಇವತ್ತು ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಇಲಾಖೆಯಿಂದ ಮೇಲೂರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೊಸ ಕಟ್ಟಡ ಅನುದಾನವನ್ನು ಬಿಡುಗಡೆಯಾಗಿದ್ದು ಈ ಶಿಡ್ಲಘಟ್ಟ ಸಾರ್ವಜನಿಕರ ಆಸ್ಪತ್ರೆಯಲ್ಲೂ ಸಹ ದುರಸ್ತಿ ಕಾಮಗಾರಿಗೆ ಆಸ್ಪತ್ರೆ ಸುತ್ತು ರಸ್ತೆ ಮತ್ತು ಅಲ್ಲಿ ಪಟ್ಟಸು ಮತ್ತು ಆಸ್ಪತ್ರೆ ಕಾಂಪೌಂಡ್ ನಿರ್ಮಾಣಕ್ಕೆ 2 ಕೋಟಿ ದುರಸ್ತಿ ಕೂಡ ಮಂಜೂರಾಗಿರುತ್ತದೆ. ಈ ಒಂದು ಕಾಮಗಾರಿಗಳು ಈಗಾಗಲೇ ಟೆಂಡರ್ ಮುಗಿದಿದ್ದು ಶೀಘ್ರದಲ್ಲೇ ಸಂಬಂಧಪಟ್ಟಂಥ
ಇಲಾಖೆ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳ ಗಮನ ತಂದು ಶೀಘ್ರದಲ್ಲೇ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಒಟ್ಟಾರೆ ಏನಿವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು, ನಾವು ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇರ್ತಕ್ಕಂಥ ಕುಟುಂಬಗಳನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಬಡವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನೆನಪಿಸ್ತೀನಿ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ
ಪಿಸಿಎಂಬಿ ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್ ಇಬಿಎಸಿಎಸ್ ಡಿಗ್ರಿ, ಬಿಕಾಂ ಬಿಬಿಎ ಎಂಕಾಂ. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ಮನೆ ವಿಚಾರವಾಗಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಕೆಲವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದಲ್ಲಿ ವಾಸದ ಮನೆ ವಿಚಾರವಾಗಿ ಮತ್ತೊಂದು ಕಡೆ ನ್ಯಾಯ ಪಂಚಾಯಿತಿ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ನಂದು ಎಂಬ ಯುವತಿ ಮನೆಯಲ್ಲಿ ಒಂಟಿಯಾಗಿರುವ ವೇಳೆ ಅದೇ ಗ್ರಾಮದ ಕಲ್ಯಾಣ್ ಎಂಬ ಯುವಕ ಮತ್ತು ಆತನ ಸಹಚರರು ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಈ ವೇಳೆ ಯುವತಿ ತನ್ನ ಸಹೋದರರಿಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಮನೆಗೆ ಬಂದವರ ಜೊತೆ ಕಲ್ಯಾಣ್ ಮತ್ತು ಆತನ ಸಹಚರರು ಮಾರಣಾಂತಿಕ ಹಲ್ಲೆಗೆ ಮುಂದಾಗಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ನಾರಾಯಣಹಳ್ಳಿ ಗ್ರಾಮಕ್ಕೆ ಸೇರಿದ್ದು 9:30 ಗಂಟೆಯಲ್ಲಿ ನಾನು ಒಬ್ಬಂಟಿಯಾಗಿ ಮನೆಯಲ್ಲಿರಬೇಕಾದರೆ ಕಲ್ಯಾಣ್ ಮತ್ತು ತಂಡ ಬಂದು ನನ್ನ ಮೇಲೆ ದೌರ್ಜನ್ಯವಾಗಿ ಹಲ್ಲೆ ನಡೆಸಿ ನನ್ನ ಬಟ್ಟೆ ಎಲ್ಲ ಹರಿದ್ಬಿಟ್ಟು ಹಿಂಗೆಲ್ಲ ಖರ್ಚಿಬಿಟ್ಟು ನನ್ನ ಮೇಲೆ ದೌರ್ಜನ್ಯ ಮಾಡಿ ಮತ್ತು ನಾನು ಅವರಿಂದ ಪಾರಾಗಿ ನಮ್ಮ ಅಣ್ಣಂದ್ರಿಗೆ ಕಾಲ್ ಮಾಡಿದಾಗ ಅವ್ರು ಬಂದಾಗ ಅವ್ರಿಗೆ ಪೆಪ್ಪರ್ ಸ್ಪ್ರೇ ಹೊಡೆದು ಅವರನ್ನು ತುಂಬ ಹೊಡೆದು ಅವ್ರು ಬಿಸಾಡಿ ಮತ್ತು ನಮ್ಮ ತಂದೆ ತಾಯಿಯವರು ನ್ಯಾಯದಿಂದ ಬಂದಾಗ ಅವ್ರಿಗೆ ಮಚ್ಚಿಂದ ತಲೆಗೆ ಹಾಕಿ ಅವರು ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಎಲ್ಲರೂ ಗುಂಪೆಲ್ಲ ಸೇರಿ ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಸರ್. ನಮ್ಮ ಅತ್ತೆ ಅವ್ರನಿಂದ ಸರ್ ಬಂದಿರೋದು, ಅಲ್ಲಿಂದ ಬಂದಿರೋದು ಸರ್. ನ್ಯಾಯಕ್ಕೆ ಹೋಗ್ದಿರಾ ಮನೇಲಿ ಯಾರಿದ್ದಾರೆ, ಏನು ಮಾಡ್ತೀರಾ ನೀವು, ನಿಮ್ಮಿಂದ ಏನಾಗುತ್ತೆ, ಏನು ನಿಂದು ಹಂಗೆ ಹಿಂಗೆ ಬಂದು ಮಾಡಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿರುವವರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಈ ಸಂಬಂಧ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್, ನನ್ನ ಹೆಸರು ನಂದೀಶ್ ಅಂತ, ಚಿಂತಾಮಣಿ ತಾಲೂಕು ನಾರಾಯಣಹಳ್ಳಿ ಗ್ರಾಮ. ನಾನು ನಿನ್ನೆ ರಾತ್ರಿ ಸುಮಾರು 9 ಗಂಟೆಯಲ್ಲಿ ನಾನು ಚಿಂತಾಮಣಿಯಲ್ಲಿ ಇಲ್ಲಿ ಪಿಲ್ರಿಪೇಟ್ ಸರ್ಕಾರಲ್ಲಿ ರೂಮ್ ಮಾಡಿದ್ದೀನಿ ಸರ್. ಅಲ್ಲಿ ರೂಮಲ್ಲಿದ್ದೆ ನಾನು ಚಿಕ್ಕಬಳ್ಳಾಪುರದಲ್ಲಿ MSc ಸೆಕೆಂಡ್ ಇಯರ್ ಮಾಡ್ತಾಯಿದ್ದೀನಿ. ಸುಮಾರು 9 ಗಂಟೆಯಲ್ಲಿ ನನ್ನ ತಂಗಿ ನನಗೆ 9-9:30 ಆಸ್ಪಾಸ್ನಲ್ಲಿ ನನ್ನ ತಂಗಿ ನನಗೆ ಫೋನ್ ಮಾಡಿದ್ರು. ಅಣ್ಣ, ಈ ಥರ ಯಾರೋ ಬಂದು ಕಲ್ಯಾಣ ಹುಡುಗ ಬಂದು ನನ್ನ ಮೇಲೆ ಈ ಥರ ಹಲ್ಲೆ ಮಾಡ್ತಾಯಿದ್ದಾನೆ, ಅಟ್ಯಾಕ್ ಮಾಡ್ತಾಯಿದ್ದಾನೆ ಅಂತ ನನಗೆ ಫೋನ್ ಮಾಡಿದ್ರು. ಬೇಗ ಬಾಣ ಅಂತ ನಾನು ಫೋನ್ ಮಾಡ್ಕೊಂಡು ಮತ್ತೆ ನಾನು ನಮ್ಮ ಪಕ್ಕದ ಮನೆ ಓನರ್ ಗಾಡಿ ಇಸ್ಕೊಂಡು ನಾನು ಬೇಗ ಊರಿಗೆ ಹೋದೆ. 9:30 ಊರಿಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಅವನು ಒಬ್ಬನೇ ಇದ್ದು ಮನೆ ಮುಂದೆ. ನನ್ನ ತಂಗಿ ಬಾಗಿಲು ಹಾಕೊಂಡು ಮನೇಲಿ ಒಳಗಡೆ ಇದ್ಲು. ನಾನು ಹೋಗಿ ಯಾಕೆ ಅಂತ ಕೇಳಿದ್ರೆ ಅವನು ಯಾಕೆ ಇಲ್ಲಿದೆ ಏನಂತ ಕೇಳಕ್ಕೆ ಹೋದ ತಕ್ಷಣ ಮಾತಾಡೋಂಗಿಲ್ಲ. ಅವನು ಪೆಪ್ಪರ್ ಸ್ಪ್ರೇ ಮಕ್ಕಳು ಹೊಡೆದ್ಬಿಟ್ಟು ಚೆನ್ನಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಸರ್. ಅವನು ಹಲ್ಲೆ ಮಾಡಿಬಿಟ್ಮೇಲೆ ಒಂದು 5-6 ಜನ ಬಂದು ಮತ್ತೆ ಅವರೆಲ್ಲ ಗುಂಪು ಸೇರಿಕೊಂಡು ನನ್ನ ಮೇಲೆ ಇನ್ನೊಂದ್ಸಲ ಹೊಡೆದ್ರು. ಅವಾಗ ತಕ್ಷಣ ನಮ್ಮ ಅಣ್ಣ ಅವರೆಲ್ಲ ಬಂದಮೇಲೆ ಇದು ಮಾಡಿ ಅವರೆಲ್ಲ ಹೊರಟೋದ್ರು. ಮತ್ತು ನಮ್ಮ ತಂದೆಯವ್ರು ಬಂದಮೇಲೆ ನಮ್ಮ ತಂದೆಯವರಿಗೆ ಮುಚ್ಚಿಂದ ಹಲ್ಲೆ ಮಾಡಿದ್ದಾನೆ ಅವನು. ಕಲ್ಯಾಣ ಹುಡುಗ ಮತ್ತು ಗುಂಪು ಸೇರಿಕೊಂಡು ಮುಚ್ಚಿಂದ ಹಲ್ಲೆ ಮಾಡಿ ಚೆನ್ನಾಗಿ ಹೊಡೆದಿದ್ದಾರೆ ಸರ್. ಮತ್ತು ಇವರು ನಮ್ಮ ತಂದೆಯವರು ಹಾಸ್ಪಿಟ್ಲಿಗೆ ಹೋದ್ಮೇಲೆ
ಸುಮಾರು ಒಂದು 50-60 ಜನ ಎಲ್ಲ ಅವ್ರದ್ದು ನಮ್ಮ ಸುತ್ತಮುತ್ತ ಏರಿಯಾದವರೆಲ್ಲ ಪಕ್ಕದವರೆಲ್ಲ ಗುಂಪು ಕಟ್ಕೊಂಡು ನಮ್ಮ ಮನೆ ಮುಂದೆ ಕಲ್ಲುಗಳಲ್ಲಿ ಮಚ್ಚುಗಳಲ್ಲಿ ಎಲ್ಲ ಹಲ್ಲೆ ಮಾಡಿದ್ದಾರೆ ಸರ್. ಮತ್ತು ನಾವು 112 ಎಲ್ಲ ಕರೆ ಮಾಡಿದ್ವಿ. 112 ಪೊಲೀಸರಿಗೆ ಮಾಡಿದ್ರೆ ಅವ್ರು ಫೋನ್ ಹೋಗಲಿಲ್ಲ, ಅವ್ರು ರಿಸೀವ್ ಮಾಡಲಿಲ್ಲ, ಬರಲಿಲ್ಲ ಬೇಗ. ಮತ್ತು ನಾವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ಪೊಲೀಸವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಮತ್ತೆ 10:30 ಟೈಮಲ್ಲಿ ಪೊಲೀಸವ್ರು ಬಂದಾಗ ಪೊಲೀಸವ್ರು ಬಂದಮೇಲೆ ಅವರೆಲ್ಲ ತಣ್ಣಗಾಗಿ ಅವ್ರ ಮನೆಗೆ ಹೊರಟೋದಿದೆ ಸರ್. ಆಮೇಲೆ ಅವ್ರ ಗಂಡ ಇದ್ದಾಗ ಅವ್ರಿಗೆ ಮನೆ ಕೊಟ್ಟಿದ್ದರು, ಒಂದು ಮನೆ ಇರೋಕ್ಕೆ ವಾಸ ಮಾಡ್ಕೊಂಡು ಮನೆ ಕೊಟ್ಟಿದ್ದರು. ಅವ್ರ ಗಂಡ ತೀರೋದ್ಮೇಲೆ ಅವರು ಕಲ್ಯಾಣವ್ರಿಗೆ ನಮ್ಮ ಅತ್ತೆಯವರ ಭಾವ ಮಗನು ಬಂದುಬಿಟ್ಟು ನಿಮಗೆ ಅವರ ಕೆಟ್ಟ ಶಬ್ದಗಳಿಂದ ಬೈದ್ಬಿಟ್ಟು ನಿಮಗೆ ಮನೆ ಕೊಡಲ್ಲ, ಅದು ಬರಲ್ಲ ಅಂತ ಒಂದು 3 ದಿನ ಹಿಂದೆ ಗಲಾಟೆ ಮಾಡಿದ್ದಂತೆ. ಅವ್ರ ಮೇಲೆ ಹಲ್ಲೆ ಮಾಡಿ ಹೊಡೆದು ಗಲಾಟೆ ಮಾಡಿದ್ನು. ಅವಾಗ ನಮ್ಮ ತಂದೆಯವರೆಲ್ಲ ಹೋಗಿ ಕೇಳಿದ್ದಾರೆ, ನಮ್ಮ ಮನೆಯವರು ನಮ್ಮ ತಂದೆಯವರೆಲ್ಲ ಹೋಗಿ ಕೇಳಿದ್ದಾರೆ ಯಾಕೆ ಹೊಡೆದಿದ್ದು ಹಂಗೆ ಹಿಂಗೆ ಅಂತ. ಮತ್ತು ಅವರು ನಮ್ಮೂರು ಇವರು ಇದ್ಕೊಂಡು ಮೆಂಬರ್ಲೆಲ್ಲ ಇದ್ಕೊಂಡು ನ್ಯಾಯ ಮಾಡ್ತೀವಿ, ಅದಕ್ಕೇನೋ ಮಾತಾಡೋಣ ಅಂತ ಹೇಳಿದರು. ಅದು 3 ದಿವಸ ಆದಮೇಲೆ ಮತ್ತೆ ಇವರು ನ್ಯಾಯ ಮಾಡಿ ಮಾತಾಡಿದ್ದಾರೆ. ನ್ಯಾಯ ಮಾಡಿ ಮಾತಾಡ್ತಾ ಇದ್ದಾಗ ಅವ್ರು ಅಲ್ಲೇ ನ್ಯಾಯ ಮಾತಾಡ್ತಾ ಇದ್ದಾರೆ. ಇವ್ನು ಕಲ್ಯಾಣ ಹುಡುಗ ಬಂದ್ಬಿಟ್ಟು ಏಕಾಏಕಿ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಅಲ್ಲೇ ಮಾಡಿದ್ದಾರೆ ಸರ್. ಅವನು ನನಗೆ ಗೊತ್ತಿಲ್ಲ. ಮತ್ತು ನನಗೆ ಮೊದಲು ಮತ್ತೆ ಆಮೇಲೆ ಹೇಳಿದರು ಈ ಥರ ನಮ್ಮ ಮತ್ತೆ ನ್ಯಾಯ ನಡೀತಾ ಇತ್ತು ಮನೆಯದು. ನ್ಯಾಯ ನಡೀತಾ ಇದ್ದಾಗ ನಮ್ಮ ತಂದೆಯವರೆಲ್ಲ ನ್ಯಾಯಕ್ಕೋಸ್ಕರ ಮಾತಾಡೋಕೆ ಹೋಗಿದ್ರು. ಅವಾಗ ಯಾರು ಇಲ್ಲದಾಗ ಮನೇಲಿ ನನ್ನ ತಂಗಿನ ಒಬ್ಬಳೇ ಬಿಟ್ಬಿಟ್ಟು ಅವರೆಲ್ಲ ಅಲ್ಲಿ ಹೋಗಿದ್ದಾರೆ. ಹೋದಾಗ ಇವ್ರು ಬಂದುಬಿಟ್ಟು ಇವ್ನು ಏಕಾಏಕಿ ಕಲ್ಯಾಣ ಹುಡುಗ ಕುಡಿದ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಬಂದು ಏಕಾಏಕಿ ಪೇಪರ್ ಸ್ಪ್ರೇ ತಗೊಂಡು ಕಲ್ಲುಗಳೆಲ್ಲ ತಗೊಂಡು ಬಂದು ಅಲ್ಲೇ ಮಾಡಿರೋದು ಸರ್. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ವಿವಿಧ ಇಲಾಖೆ ಅಧಿಕಾರಿಗಳು ತಾಲೂಕು ಹಂತದಲ್ಲೇ ರೈತರು ಮತ್ತಿತರ ಸಾರ್ವಜನಿಕರ ಸಮಸ್ಯೆಗಳ ಅರ್ಜಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಇತ್ಯರ್ಥಪಡಿಸಬೇಕು. ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಿಗೆ ಪದೇ ಪದೇ ಅಲೆಯುವುದನ್ನು ತಪ್ಪಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ಸೂಚನೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ PN ರವೀಂದ್ರ ಉದ್ಘಾಟಿಸಿ ಮಾತನಾಡಿದರು. ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಗಿಸಿಕೊಂಡು ಸೋಮವಾರದ ದಿನದಂದು ತಾಲೂಕು ಕಚೇರಿ, ಕೃಷಿ ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಬರುತ್ತಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ನೌಕರ ಸಿಬ್ಬಂದಿ ಅನಗತ್ಯ ರಜೆ ಹಾಕದೆ ಹಾಜರಿದ್ದು ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮತ್ತು ಪರಿಹಾರೋಪಾಯಗಳನ್ನು ಸೂಚಿಸಬೇಕು. ಆಯಾ ಇಲಾಖೆಗಳ ಮಟ್ಟದಲ್ಲಿಯೇ ಅರ್ಜಿಗಳು ವಿಲೇವಾರಿಯಾದರೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ರೈತರು, ಸಾರ್ವಜನಿಕರು ಅರ್ಜಿ ಹಿಡಿದು ಬರುವ ಅಗತ್ಯವೇ ಇರುವುದಿಲ್ಲ. ಈ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಬೇಕು ಎಂದು ಸಲಹೆ ನೀಡಿದರು. ಒಟ್ಟಾರೆ ಜನತಾ ದರ್ಶನದಲ್ಲಿ 52 ಅರ್ಜಿಗಳ ಇತ್ಯರ್ಥಕ್ಕೆ ಅಗತ್ಯ ಕ್ರಮ ವಹಿಸಲಾಯಿತು. ಉಪವಿಭಾಗಾಧಿಕಾರಿ DH ಅಶ್ವಿನ್, ತಹಶೀಲ್ದಾರ್ ಅನಿಲ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚರಂಡಿ ಸ್ವಚ್ಛತೆ ವೇಳೆ ಎಡವಟ್ಟು, ಅಡಿಪಾಯಕ್ಕೆ ಹಾನಿಯಾಗಿ ಕುಸಿದ ಮನೆ, ನಗರಸಭೆ ಸಿಬ್ಬಂದಿ ಹಾಗೂ ಸ್ಥಳೀಯರ ನಡುವೆ ಸೃಷ್ಟಿಯಾದ ಹೈ ಡ್ರಾಮಾ. ಗ್ರಾಮೀಣ ಭಾಗದ ಯುವಜನತೆಗೆ ಕನಸಾದ ಸರ್ಕಾರಿ ಹುದ್ದೆ, ನನಸು ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಶಾಸಕ KH ಪುಟ್ಟಸ್ವಾಮಿ ಗೌಡ. ಟ್ರೆಕಿಂಗ್ ಸ್ಪಾಟ್ನಲ್ಲಿ ಕರಡಿಗಳ ಓಡಾಟ, ಪ್ರವಾಸಿಗರ ಎದೆಯಲ್ಲಿ ಶುರುವಾದ ನಡುಕ, ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ. ಶಾಸಕರ ಸ್ವಗ್ರಾಮಕ್ಕೆ ಒಲಿದು ಬಂದ ಅದೃಷ್ಟ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು, ಹರಿದು ಬಂದ ಕೋಟ್ಯಾಂತರ ರು ಅನುದಾನ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.